ಪ್ರೆಸ್ ನೋಟಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು, ಯಾರು ಪೇರೆಂಟ್ಸ್ಗಾಗಿರ್ಬೋದು, ಅದೇ ರೀತಿ ಗ್ರಾಮಸ್ಥರಾಗಿದ್ದಾರೆ ಅವ್ರಿಗೆ ಯಾಕೆ ಸಂಬಂಧ ಈ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಯಾವ ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಮಾನ್ಯತೆ ಇದೆ, ಯಾವ ಸ್ಕೂಲು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಕ್ಲಾರಿಫಿಕೇಶನ್ ಕೊಟ್ಟ ನಂತರ ಎಂಗೇಜ್ ಗೌಡ ಮತ್ತು ಅವ್ರ ಕುಟುಂಬ ಸದಸ್ಯರು ಮತ್ತು ಇನ್ನೊಂದು ಪ್ರೆಸ್ ನೋಟ್ ಮಾಡಿ ಅವರು ಒಂದು ಅಲಿಗೇಷನ್ಸು ಸಹ ಕೆಲವು ಅಲಿಗೇಷನ್ಸ್ ಎಲ್ಲ ಮಾಡಿದ್ದಾರೆ. ಈಗ ನಾನು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು 2017ರಲ್ಲಿ 25/1/2017ರಲ್ಲಿ ವೆಂಕಟೇಶ್ವರ ಎಜುಕೇಷನಲ್ ಟ್ರಸ್ಟ್ ಅಡಿಯಲ್ಲಿ ಒಂದು ಟ್ರಸ್ಟ್ ಸ್ಥಾಪನೆ ಆಗ್ತದೆ. ಟ್ರಸ್ಟಲ್ಲಿ ಯಾರ್ಯಾರು ಅಂತಂದರೆ, ಒಂದು ಜ್ಞಾನಾಂಬ ಅನ್ನೋರು, ಜ್ಞಾನಾಂಬ ಅಂತಂದರೆ ವೆಂಕಟೇಶ್ ಗೌಡರ ಮಿಸ್ಸಸ್ಸು, ತದನಂತರ ಗೋಪಾಲ್ ಅವರು, ತದನಂತರ ಮುನಿಯಮ್ಮ, ಈ 3 ಜನ ಸೇರಿ ಈ ಎಜುಕೇಷನ್ ಪರ್ಪಸ್ಗಾಗಿ ವೆಂಕಟೇಶ್ವರ ಎಜುಕೇಷನ್ ಟ್ರಸ್ಟ್ ಅಂತ ರಿಜಿಸ್ಟರ್ ಆಗಿದೆ. 25/1/2017ರಲ್ಲಿ ರಿಜಿಸ್ಟರ್ ಆಗಿ ರಿಜಿಸ್ಟರ್ಡ್ ಟ್ರಸ್ಟ್ ಡೀಡ್ ಮುಖಾಂತರ ಟ್ರಸ್ಟ್ ಓಪನ್ ಮಾಡ್ತಾರೆ. ಅದರ ಅಡಿಯಲ್ಲಿ ಈ ನ್ಯೂ ಆಕ್ಸ್ಫರ್ಡ್ ಸ್ಕೂಲ್ ಏನು ಬರ್ತದೆ, ಈ ನಡೆಸ್ತಾ ಇರ್ತಕ್ಕಂಥ ಸ್ಕೂಲು, ಅದರ ಅಡಿಯಲ್ಲಿ ಬರ್ತದೆ 2000. ತದನಂತರ 2017ರಿಂದ ಅದೇ ಟ್ರಸ್ಟ್ ಅಡಿಯಲ್ಲೇ ಕಂಟಿನ್ಯೂ ಮಾಡಿಕೊಂಡು ತದನಂತರ ಬಂದಿದ್ದಾರೆ. 2017ರಿಂದ ಕಂಟಿನ್ಯೂ ಮಾಡ್ಕೊಂಡು ಬರಬೇಕಾದ್ರೆ 2025ರಲ್ಲಿ ಏನು ಮಾಡ್ತಾರೆ, ಈ ಜ್ಞಾನಾಂಬ ಅವರು ಎಜುಕೇಷನಲ್ ಟ್ರಸ್ಟ್ಗೆ ಸಂಬಂಧಪಟ್ಟಂಗೆ ಅವರು ಕೋಆಪರೇಷನ್ ಸರಿಯಾಗಿ ಮಾಡ್ತಾ ಇರ್ಬೋದು ಅಥವಾ ಅವ್ರು ಮಿಸ್ಕಾಂಡಕ್ಟ್ ಮಾಡ್ತಾ ಇರೋ ಈ ಉದ್ದೇಶ ಇರ್ಬೋದು. ಈ ಏನು ಟ್ರಸ್ಟ್ ಮೆಂಬರ್ಸ್ ಇದ್ದಾರೆ, ಯಾರು ಉಳಿಕೆ ಗೋಪಾಲು ಮತ್ತು ಮುನಿಯಮ್ಮ ಅವ್ರು ಏನಿದ್ದಾರೆ, ಅವ್ರು ಕಾನೂನು ಪ್ರಕಾರವಾಗಿ ಅವ್ರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ನಂತರ ಅವ್ರು ಯಾವುದೇ ಉತ್ತರ ಗೊತ್ತಿದ್ದಂಥ ಸಂದರ್ಭದಲ್ಲಿ ಅದನ್ನೇನು ಮಾಡ್ತಾರೆ, 2025ರಲ್ಲಿ 9/4/2025ರಲ್ಲಿ ಅಮೆಂಡೆಡ್ ಟ್ರಸ್ಟ್ ಡೀಡ್ ಮುಖಾಂತರ ಈ ಜ್ಞಾನಾಂಬ ಅನ್ನೋರು ಈ ವೆಂಕಟೇಶ್ವರ ಎಜುಕೇಷನಲ್ ಟ್ರಸ್ಟ್ ಏನು ಅವರು ಪ್ರೆಸಿಡೆಂಟ್ ಅಂತ ಏನಾಗಿದ್ರು, ಕಾನೂನು ಪ್ರಕಾರವಾಗಿ 25/9/2025ರಲ್ಲಿ ಆಗಿರ್ತಕ್ಕಂಥ ಅಮೆಂಡೆಡ್ ಟ್ರಸ್ಟ್ ಡೀಡ್ ಪ್ರಕಾರ 9/4/2025ರಲ್ಲಿ ಬರವಣಿಗೆ ಮುಖಾಂತರ ಆಗಿದೆ. ಅದೇ 11/4/2025ರಲ್ಲಿ ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ಡ್ ಟ್ರಸ್ಟ್ ಡೀಡ್ ಮುಖಾಂತರ ಅವ್ರನ್ನ ಅಮೆಂಡೆಡ್ ಟ್ರಸ್ಟ್ ಡೀಡ್ ಮುಖಾಂತರ ಅವ್ರನ್ನ ಟ್ರಸ್ಟಿಂದ ತೆಗೆದಾಕಿದ್ದಾರೆ. ಈಗ ಈ ಟ್ರಸ್ಟ್ ಡೀಡ್ ಯಾವಾಗ ರಿಜಿಸ್ಟರ್ ಆಯಿತು ಅಂದರೆ 11/4/2025ರಲ್ಲಿ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದಾಗಿಂದ ಹಿಡಿದು ಈ ವೆಂಕಟೇಶ್ವರ ಟ್ರಸ್ಟ್ ಡೀಡ್ ಟ್ರಸ್ಟ್ಗಾಗಲಿ ಇನ್ನೊಂದಕ್ಕಾಗಲಿ ಅದು ಯಾವುದೇ ರೀತಿ ಸಂಬಂಧ ಇರಲ್ಲ. ಯಾರು ಜ್ಞಾನಾಂಬ ಅವರಾಗಲಿ, ಅದೇ ರೀತಿ ವೆಂಕಟೇಶ್ ಗೌಡ ಕುಟುಂಬ ಸದಸ್ಯರಿಗಾಗಲಿ ಯಾವುದೇ ರೀತಿ ಟ್ರಸ್ಟ್ಗೆ ಸಂಬಂಧ ಇರಲ್ಲ. ತದನಂತರ ಏನು ಮಾಡ್ತಾರೆ, ಈ 2023ರಲ್ಲಿ 2025ರಲ್ಲಿ OS ನಂಬರ್ 223/2025 ಅಂತ ಗೋಪಾಲು ಮತ್ತು ಉಳಿಕೆ ಟ್ರಸ್ಟಿಗೆ ಯಾರಿದ್ರು, ಗೋಪಾಲು ಮತ್ತು ಮುನಿಯಮ್ಮ ಅವ್ರ ಮೇಲೆ ಅವರೇ ಕೇಸ್ ಹಾಕಿದ್ದಾರೆ. ಯಾರು, ವೆಂಕಟೇಶ್ ಗೌಡ ಮತ್ತು ಜ್ಞಾನಾಂಬ. ಏನಂತಂದರೆ, ನಾವು ಟ್ರಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವೇ ಸ್ಕೂಲ್ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಅರ್ಲಿ ಕೇಸ್ ಹಾಕ್ತಾರೆ. ಕೇಸಲ್ಲಿ ಅವರು ಎಂಟ್ರಿ ಮಾಡು ಸಹ ಪಡ್ಕೊತಾರೆ. ಏನಂತಂದರೆ, ಈ ಸ್ವತ್ತಿಗೆ ಸಂಬಂಧಪಟ್ಟಂಗೆ ಏನೋ ಸ್ವಾಧೀನಕ್ಕಾಗಲಿ ಇನ್ನೊಂದಕ್ಕಾಗಲಿ ತೊಂದರೆ ಕೊಡಬಾರ್ದು ಅಂತ ಇಂಜೆಕ್ಷನ್ ಆರ್ಡರ್ ತೊಗೊಂಡಿದ್ದಾರೆ. ತದನಂತರ ನೋಟಿಸ್ ಬಂದ ನಂತರ, ಆ ಕೇಸಲ್ಲಿ ನೋಟಿಸ್ ಬಂದ ನಂತರ ಗೋಪಾಲು ಮತ್ತು ಮುನಿಯಮ್ಮ ಉಳಿಕೆ ಟ್ರಸ್ಟಿಗೆ ಏನಿದ್ದಾರೆ ಈ ವೆಂಕಟೇಶ್ವರ ಟ್ರಸ್ಟ್ಗೆ ಸಂಬಂಧಪಟ್ಟವರು ಅವರು ಅಲ್ಲಿ ಕೋರ್ಟ್ ಮುಂದೆ ಅಪಿಯರ್ ಆಗ್ತಾರೆ. ಅಪಿಯರ್ ಆಗಿ ಅವರು ತಕರಾರು ಏನಿದೆ, ಅವ್ರ ಕೇಸ್ ಏನಿದೆ, ಕೇಸ್ನ ಸಂಕ್ಷಿಪ್ತವಾಗಿ ಅಲ್ಲಿ ಮಂಡನೆ ಮಾಡ್ತಾರೆ. ಮಂಡನೆ ಮಾಡಿದ ನಂತರ ದಿನಾಂಕ 18/9/2025ರಲ್ಲಿ 20/9/2025ರಲ್ಲಿ ನ್ಯಾಯಾಲಯನೇ ಆದೇಶ ಮಾಡಿದೆ. ಅಂದರೆ ಇವ್ರು ನಡೆಸ್ತಾ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಾಗಲಿ ಅವ್ರು ತೊಂದರೆ ಮಾಡಬಾರ್ದು, ಅವ್ರು ನಡೆಸ್ತಾ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಾಗಲಿ ಇವ್ರು ತೊಂದರೆ ಮಾಡಕೂಡ್ದು ಅಂತ ಕೋರ್ಟ್ನಲ್ಲಿ ನ್ಯಾಯಾಲಯ ಆದೇಶ ಆಗಿದೆ. ಅವ್ರು ಎಲ್ಲ ಕಡೆ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಎಂಟ್ರಿ ಮಾಡಿದ್ರು OS ನಂಬರ್ 223ರಲ್ಲಿ ನಮ್ದು ಆದೇಶ ಆಗಿದೆ ಅಂತಲೇ ಹೇಳ್ತಾರೆ. ಆದರೆ ತದನಂತರ ಇವ್ರು ಅಪಿಯರ್ ಆಗಿ ನ್ಯಾಯಾಲಯದಲ್ಲಿ ಏನು ಆದೇಶ ಆಗಿದೆ ಅದನ್ನು ಎಲ್ಲೂ ಹೇಳ್ತಾ ಇಲ್ಲ. ಯಾಕಂದರೆ ಅದರದ್ದು ಸರ್ಟಿಫೈಡ್ ಕಾಪಿನೇ ಇದೆ. ಸರ್ಟಿಫೈಡ್ ಕಾಪಿನ ತಮಗೂ ಗಮನಕ್ಕೂ ಕೊಡ್ತೀವಿ ಮತ್ತು ಕಾಪಿನೂ ಕೊಡ್ತಾ ಇದ್ದೀವಿ. ಯಾಕಂದರೆ ಅದರದ್ದು ಆರ್ಡರ್ ಕಾಪಿನೂ ಇದೆ. ಅದರಲ್ಲೇ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾರೆ. ಏನಂತಂದರೆ, ಐ ನಂಬರ್ 4/90 under 2039 and 2 of CPC is partly allowed because both parties are directed to not to interfere with each other with the affairs of the school activities in any other manner. ಅಂದರೆ ಇವ್ರಿಗೆ ಅವ್ರು ತೊಂದರೆ ಮಾಡಬಾರ್ದು, ಅವ್ರು ಇವ್ರು ತೊಂದರೆ ಮಾಡಬಾರ್ದು, ಏನು ತೊಂದರೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಒಂದು ಸ್ಪೆಸಿಫಿಕ್ ಆಗಿ ಆದೇಶನೂ ಸಹ ಆಗಿದೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಈವನ್ ಅವರು ವೆಂಕಟೇಶ್ವರ ಟ್ರಸ್ಟ್ ಡೀಡು ನಾವು ವೆಂಕಟೇಶ್ವರ ಟ್ರಸ್ಟ್ನ ನಾವು ಪುನರ್ರಚನೆ ಮಾಡ್ಕೊಂಡಿದ್ದೀನಿ ಅಂತ ಒಂದು ಟ್ರಸ್ಟ್ ಡೀಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾನು ಅವ್ರ ಗಮನಕ್ಕೆ ಕೇಳೋದಕ್ಕೆ ಬಂತಂದರೆ, ಈ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ ನಂತರ ಈವನ್ ಟ್ರಸ್ಟ್ ನಿಂದ ಅವ್ರು ತೆಗೆದುಹಾಕಿದ್ದಾರೆ ಅಂತ ಈ ಗೋಪಾಲ್ ಅವರು ಮುನಿಯಮ್ಮ ಅವರು ಏನು ತಕರಾರು ಹಾಕ್ತಾರೆ, ತಕರಾರಲ್ಲೂ ಸಹ ಅವರೇ ಹೇಳ್ತಾರೆ, ಈ ಥರ ನಿಮ್ಮನ್ನ ಆಲ್ರೆಡಿ ಟ್ರಸ್ಟಿಂದ ತೆಗೆದುಹಾಕಿದ್ದೀವಿ ಅಂತ.
ಅದು ಅವ್ರ ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಈ ಕೇಸಲ್ಲಿ 223ರಲ್ಲಿ ತಕರಾರು ಹಾಕಿರ್ತಕ್ಕಂಥದ್ದು 11/6/2025 ತಕರಾರು ಆಗ್ತದೆ. 11/6/2025 ತಕರಾರು ಹಾಕಿದಾಗ ತಕರಾರಲ್ಲೇ ಹೇಳ್ತಾರೆ, ಪ್ಯಾರಾ ನಂಬರ್ 20ನೇ ಪ್ಯಾರಾದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಏನಂತಂದ್ರೆ, ಈ ಜ್ಞಾನಂ ಅವರಿಗೆ ಈ ಟ್ರಸ್ಟ್ ಸಂಬಂಧ ಇಲ್ಲ, ಇವ್ರನ್ನ ಆಲ್ರೆಡಿ ಕಾನೂನು ಪ್ರಕಾರವಾಗಿ ತೆಗೆದಾಕಿರುತ್ತೆ. ಈಗ 11/6/2025 ಕೋರ್ಟ್ ನ್ಯಾಯಾಲಯದ ಮುಂದೆನೆ ಅವ್ರನ್ನ ತೆಗೆದಾಕಿದ್ದಾರೆ ಅಂತ ಹೇಳಿದ ನಂತರ ಇವ್ರು ಏನ್ ಮಾಡ್ತಾರೆ, ಈ ಟ್ರಸ್ಟ್ ಸಂಬಂಧ ಇಲ್ದಿದ್ರು ತದನಂತರ 19, ಯಾಕಂದ್ರೆ ತಕರಾರು ಹಾಕಿರೋದು ನನ್ನ ಡೇಟ್ ಹೇಳ್ತಾ ಇರ್ತಕ್ಕಂಥದ್ದು, ಯಾಕಂದ್ರೆ 11/6 ತಕರಾರು ಹಾಕಿದೀವಿ ನಾವು. 11 ಜೂನ್ 11ನೇ ತಾರೀಕು ತಕರಾರು ಹಾಕ್ತೀವಿ, ಅಂದ್ರೆ ಟ್ರಸ್ಟ್ ಇಂದ ಆಲ್ರೆಡಿ ತೆಗೆದಾಕಿದೀರಿ ಅಂತ. ಟ್ರಸ್ಟ್ ಇಂದ ತೆಗೆದಾಕಿರೋದು ಯಾವಾಗ? 4ನೇ ತಿಂಗಳಲ್ಲೇ ತೆಗೆದಾಕಿದೀವಿ. 4ನೇ ತಿಂಗಳಲ್ಲಿ ಹಾಕಿರೋದನ್ನ ಕೋರ್ಟಲ್ಲಿ ಅವರೇ ಹಾಕಿರ್ತಕ್ಕಂಥ ಕೇಸಲ್ಲೂ ಸಹ ನಾವು ಈ ತರ ಅವ್ರನ್ನ ಟ್ರಸ್ಟ್ ಇಂದ ತೆಗೆದಾಕಿದೀವಿ ಅಂತ ಮೆನ್ಷನ್ ಹೇಳಿದೀವಿ. ಹೇಳದ ನಂತರ ಅವ್ರ ಗಮನದಲ್ಲಿ ಇದ್ರೂ ಸಹ ಅವ್ರು ಏನ್ ಮಾಡ್ತಾರೆ, ಸಬ್ಸಿಕ್ವೆಂಟ್ ಆಗಿ 19/7 ಟ್ರಸ್ಟ್ಗೆ ಯಾವುದು ಸಂಬಂಧ ಇಲ್ಲದೆ ಇದ್ರು ಸಹ ಇವ್ರನ್ನ ಟ್ರಸ್ಟ್ ತೆಗೆದಾಕಿದ್ದಾರೆ ಅಂತ ಒಂದು ಅಮೆಂಡೆಡ್ ಟ್ರಸ್ಟ್ ಡೀಡ್ನ ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈಗ ಟ್ರಸ್ಟ್ ಡೀಡ್ ಬಗ್ಗೆ ಅದು ಸರಿನೋ ತಪ್ಪು ಅಂತ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ತದೆ. ಈಗ ನ್ಯಾಯಾಲಯದಲ್ಲಿ ಆದೇಶ ಆಗಿರ್ತಕ್ಕಂಥದ್ದು ಏನಂತಂದ್ರೆ, ಈ ಆಕ್ಟಿವಿಟೀಸ್ ಸಂಬಂಧಪಟ್ಟಂಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತಾನೆ ಆದೇಶ ಆಗಿದೆ. ಅದ್ರ ಜೊತೆಯಲ್ಲಿ BO ಅವರು ಮೊನ್ನೆ ಪ್ರೆಸ್ ಇದರಲ್ಲಿ ಹೇಳ್ಬೇಕಾದ್ರೆ, ಯಾವ ನ್ಯಾಯಾಲಯದಲ್ಲಿ ಯಾರು ನಡೆಸ್ತಾ ಇರ್ತಕ್ಕಂಥ ಸ್ಕೂಲ್ಗೆ ಮಾನ್ಯತೆ, ಈಗ ಏನು ಡೈಸ್ ಕೋಡ್ ಆಗಿರ್ಬೋದು, ಇತರೆ ಸ್ಟ್ಯಾಟ್ಸ್ ಇದೇನಿರ್ಬೋದು, ಅದು ಯಾರು ಮಾನ್ಯತೆ ಇದೆ ಅಂತಾನೋ ಅವರು ಮೋರ್ ಪ್ರಿಸೈಸ್ ಆಗಿ ಕ್ಲಾರಿಫೈ ಮಾಡಿ ಹೇಳಿದ್ದಾರೆ. ಆಮೇಲೆ ತದನಂತರ ಈ ಡೈಸ್ ಕೋಡ್ ಸಹ ಇವ್ರ ಹೆಸರಲ್ಲೇ ಇದೆ ಅಂತ ಹೇಳೋದಕ್ಕೆ ಇನ್ನೊಂದೇನಂತಂದ್ರೆ, ಇವ್ರ ಹೆಸರಲ್ಲಿ ಇರ್ತಕ್ಕಂಥ ಡೈಸ್ ಕೋಡ್ ನ ಅವರು ಚೇಂಜ್ ಮಾಡಬೇಕು, ನಮ್ಮ ಹೆಸರು ಚೇಂಜ್ ಮಾಡಬೇಕು ಅಂತ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ. ರಿಟ್ ಪಿಟಿಷನ್ ಅಲ್ಲಿ ಫಸ್ಟ್ ಏನ್ ಮಾಡಿರ್ತಾರೆ, ರಿಟ್ ಪಿಟಿಷನ್ ಹಾಕೋದು ಡೈರೆಕ್ಷನ್ ಕೊಡೋದಕ್ಕಲ್ಲ, ಅಲ್ಲೇನ್ ಮಾಡ್ತಾರೆ, BOಗೆ ಒಂದು ಅರ್ಜಿ ಕೊಡ್ತಾರೆ, ಈ ತರ ಡೈಸ್ ಕೋಡ್ ನ ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ರಿ ಅಂತ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ಅಲ್ಲಿ ಡೈಸ್ ಕೋಡ್ ಅದು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಪೆಂಡಿಂಗ್ ಇದ್ದಾಗ ಅದ್ರ ಮೇಲೆ ಅವ್ರು ಹೈಕೋರ್ಟ್ ಡೈರೆಕ್ಷನ್ ತಗೊಂಡು ರಿಟ್ ಪಿಟಿಷನ್ ಹಾಕ್ತಾರೆ, ಡೈರೆಕ್ಷನ್ ಕೊಡ್ರಿ, ಏನು ಇವ್ರಿಗೆ ಕನ್ಸರ್ನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರಿಗೆ ನಮ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕು, ಅತಿ ಶೀಘ್ರವಾಗಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿ ವಿಲೇವಾರಿ ಮಾಡಬೇಕು ಅಂತ ಅವರೊಂದು ಹೈಕೋರ್ಟ್ ಅಲ್ಲಿ ರಿಟ್ ಮ್ಯಾಂಡಮಸ್ ರಿಟ್ ಹಾಕೊಂತಾರೆ. ಆ ರಿಟ್ ಅಲ್ಲಿ ಏನ್ ಮಾಡ್ತಾರೆ, ಹೈಕೋರ್ಟ್ ಅವರು ಕ್ಲಾರಿಫೈ ಮಾಡಿ ವಿತಿನ್ 15 ಡೇಸ್ ಒಳಗಡೆ ಅದನ್ನ ಅರ್ಜಿ ಏನ್ ಕೊಟ್ಟಿದ್ದಾರೆ ಅದನ್ನ ವಿಲೇವಾರಿ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ತದನಂತರ BO ಆಗಿರ್ಬೋದು, ಈ ಕನ್ಸರ್ನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಾಗಿದೆ ಅವರು ಸಹ ಏನಂತಂದ್ರೆ, ಆಲ್ರೆಡಿ ಸಿವಿಲ್ ಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ, ಇಬ್ಬರಿಗೂ ಈ ತರ ಇದು ಮಾಡಬಾರ್ದು ಅಂತ ಆದೇಶ ಇದೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಡೈಸ್ ಕೋಡ್ ನ ಚೇಂಜ್ ಮಾಡ್ಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಆರ್ಡರ್ ಮಾಡಿ ಅದನ್ನ ಕ್ಲೋಸ್ ಮಾಡಿ, ತದನಂತರ ಮತ್ತೆ ಅವರು ಹೈಕೋರ್ಟ್ ಅಲ್ಲಿ ರಿಟ್ ಹಾಕೊಂಡಿದ್ದಾರೆ. ಆ ರಿಟ್ ಅಲ್ಲಿ ಏನು ಇವರು ಇದನ್ನ ನಡೆಸಬೇಕು ಅದರ ಪ್ರಕಾರ ಕಾನೂನು ಪ್ರಕಾರ ಏನು ಹೋರಾಟ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಈಗ BO ಮಾಡಿರ್ತಕ್ಕಂಥ ಕ್ಲಾರಿಫಿಕೇಶನ್, ಅದೇ ರೀತಿ ಸಿವಿಲ್ ಕೋರ್ಟ್ ನಲ್ಲಿ ಆಗಿರ್ತಕ್ಕಂಥದ್ದು, ಮತ್ತೆ ಅವರು ಟ್ರಸ್ಟ್ ನಿಂದ ತೆಗೆದಾಕಿರ್ತಕ್ಕಂಥದ್ದು ಎಲ್ಲ ಕಾಪಿಗಳು ಸಹ ನಿಮ್ಮ ಗಮನಕ್ಕೆ ಒಂದು ಸೆಟ್ ಕಾಪಿಗಳೆಲ್ಲಾನು ಕೊಡ್ತೀವಿ. ಅದರಿಂದ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಈಗ ಪ್ರಸ್ತುತವಾಗಿ ಪೋಷಕರಿಗಾಗಿರ್ಬೋದು, ಅದೇ ರೀತಿ ಗ್ರಾಮಸ್ಥರಿಗಾಗಿರ್ಬೋದು, ಏನು ಈಗ BO ಹೇಳಿದ ಪ್ರಕಾರ ಡೈಸ್ ಕೋಡ್ ಇರ್ತಕ್ಕಂಥದ್ದು ಈ ಶಾಲೆ ಕಾನೂನು ಪ್ರಕಾರ ನಡೆಸ್ತಾ ಇರ್ತಕ್ಕಂಥದ್ದು, ಈ ಗೋಪಾಲರು ಇದರಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು, ಇದರಲ್ಲೇ ನಡೆಸ್ತಾ ಇರ್ತಕ್ಕಂಥದ್ದು. ಅದರಿಂದ ಅವರು ಇಲ್ಲ ಸಂಬಂಧ ಅಲ್ಲ, ಕೋರ್ಟ್ ಅಲ್ಲಿ ಅದು ಏನು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಬೇಕು ಅದು ಹೋರಾಟ ಮಾಡಬೇಕು. ಯಾಕಂದ್ರೆ ಕಾನೂನು ಮೇಲ್ನೋಟಕ್ಕೆ ಎಲ್ಲ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾನೂನು ಪ್ರಕಾರವಾಗಿ ಅವ್ರಿಗೆ ಕಾನೂನು ಪ್ರಕಾರವಾಗಿ ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರವಾಗಿ ತೀರ್ಮಾನ ಆಗ್ತದೆ. ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನ್ಯಾಯಾಲಯದ ಆದೇಶ ಇರ್ತಕ್ಕಂಥದ್ದು, ಇವ್ರಿಗೆ ಅವ್ರು ತೊಂದರೆ ಮಾಡಬಾರ್ದು ಅಂತಾನೆ ಆದೇಶ ಇರ್ತಕ್ಕಂಥದ್ದು. ಅದರಿಂದ ಮಕ್ಕಳಿಗಾಗಲಿ ಪೋಷಕರಿಗಾಗಲಿ ಯಾವುದೇ ಭಯ ಏನಿಲ್ಲ. ಅದರಿಂದ ಕಾನೂನು ಪ್ರಕಾರವಾಗಿ ಮಾನ್ಯತೆಯಿಂದನೇ ಅವ್ರು ಸ್ಕೂಲ್ ನಡೆಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಮೊದಲು ಸಸ್ಪೆಕ್ಟ್ ಮಾಡಿದ್ದಾರೆ, ನೋಡಿದ್ವಿ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದೇ ಮನೆ ಮಾಡಿದ್ರಲ್ಲೇ ಅವ್ರು ಹೇಳ್ತಾರೆ, BO ಜೊತೆ ಇದು ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೆ, BO ದಾಖಲೆಗಳೇನೋ ಇದು ಮಾಡಿದೀನಿ ಅಂತ ಹೇಳಿ. ದಾಖಲೆಗಳು ಏನ್ ಮಾಡೋದಲ್ಲ, ನಾವು ರೈಟರ್ನಲ್ ಆಗಿ ರಿಜಿಸ್ಟರ್ ಆಗಿರ್ತಕ್ಕಂಥ ದಾಖಲೆಗಳು, ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥ ದಾಖಲೆಗಳು, ಅದೇ ರೀತಿ ಕೋರ್ಟ್ ಅಲ್ಲಿ ಆದೇಶ ಆಗಿರ್ತಕ್ಕಂಥ ದಾಖಲೆ ಕೊಡ್ತಾ ಇದೆ. ಅವರು ಎಂಟ್ರಿ ಮಾಡರ್ ಆಗಿರ್ತಕ್ಕಂಥದ್ದನ್ನೇ ಕೋರ್ಟ್ ಮುಂದೆ ಮೆನ್ಷನ್ ಮಾಡ್ತಾರೆ, ನಮ್ಗೆ ನಮ್ಮ ಪರವಾಗಿ ಏಕಪಕ್ಷೀಯವಾಗಿ ಇದು ಆದೇಶ ಆಗಿದೆ ಅಂತ. ಅದೇ ಇವರು ಕೋರ್ಟ್ ಮುಂದೆ ಅಪಿಯರ್ ಆದ ನಂತರ ಮೋರ್ ಕ್ಲಾರಿಫೈ ಆಗಿ ಕೋರ್ಟ್ ಆರ್ಡರ್ ಮಾಡಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಅವರು ಮೊದಲು ಆರ್ಡರ್ ಮಾಡಿದಾಗ ಇವ್ರು ತೊಂದರೆ ಮಾಡಬಾರ್ದು ಅಂತ ಮಾಡಿದ್ರು. ತದನಂತರ ಇವರು ರಿಟರ್ನ್ ಸ್ಟೇಟ್ಮೆಂಟ್ ಆಗಿ ಕೋರ್ಟ್ ಅಲ್ಲಿ ಅಪಿಯರ್ ಆದ ನಂತರ ಇವ್ರಿಗೆ ಅವರು ತೊಂದರೆ ಮಾಡಬಾರ್ದು, ಇವ್ರು ತೊಂದರೆ ಮಾಡಬಾರ್ದು ಸ್ಕೂಲ್ ಆಕ್ಟಿವಿಟೀಸ್ ಅಲ್ಲಿ ಅಂತಾನೆ ಆದೇಶ ಮಾಡಿದ್ರು. ಅದರದ್ದು ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಆದೇಶ ಇದೆ, ಅದರಲ್ಲೇನೆ ಕೋರ್ಟ್ ಆದೇಶದಲ್ಲೇ OS ನಂಬರ್ ಇದೆ, ಸರ್ಟಿಫೈಡ್ ಕಾಪಿ ಇದೆ. ಯಾಕಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಚಾಲ್ತಿಯಲ್ಲಿ ಇರಬೇಕಾದ್ರೆ ಎಂಟ್ರಿ ಮಾಡಿ ಕೊಟ್ಟಿರ್ತಕ್ಕಂಥ ಆರ್ಡರ್ ಇದೆ. ಅದರಲ್ಲಿ IA ನಂಬರ್ 2 ಮತ್ತೆ IA ನಂಬರ್ 4 ಮೇಲೆ
ಬೋತ್ ಪಾರ್ಟೀಸ್ ಆರ್ ಡೈರೆಕ್ಟೆಡ್ ನಾಟ್ ಟು ಇಂಟರ್ಫಿಯರ್. ಬೋತ್ ಪಾರ್ಟೀಸ್ ಅಂತಂದ್ರೆ ಕೇಸ್ ಹಾಕಿರ್ತಕ್ಕಂಥದ್ದು ವೆಂಕಟೇಶ್ ಗೌಡ ಜ್ಞಾನಾಂಬ ಇರ್ಬೋದು, ಎಂ ಗೋಪಾಲ್ ಮುನಿಯಮ್ಮ ಇರ್ಬೋದು. ಬೋತ್ ಪಾರ್ಟೀಸ್ ಆರ್ ಡೈರೆಕ್ಟೆಡ್ ನಾಟ್ ಟು ಇಂಟರ್ಫಿಯರ್ ವಿತ್ ಈಚ್ ಅದರ್. ಅವ್ರಿಗೆ ಏನು ತೊಂದರೆ ಮಾಡ್ಕೊಬಾರ್ದು ಅಂತಾನೆ ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ಸಿವಿಲ್ ನ್ಯಾಯದಲ್ಲಿ ಇರ್ತಕ್ಕಂಥ ಆದೇಶನ ಅವ್ರು ಮರೆ ಮಾತಿದ್ದಾರೆ. ಸಿವಿಲ್ ಕೋರ್ಟ್ ಅಲ್ಲಿ ಮೋರ್ ಕ್ಲಾರಿಫೈ ಆಗಿ ಆರ್ಡರ್ ಆಗಿದೆ. ಅವ್ರು ಎಲ್ಲೇ ಹೋದ್ರು ಕೂಡ ಮೊದಲು ಆಗಿರ್ತಕ್ಕಂಥ ಎಂಟ್ರಿ ಮಾಡ್ರನ್ನೇ ಅವ್ರು ಹೇಳ್ತಾರೆ. ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ ನಂತರ ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಫಸ್ಟ್ ಏನು ಕೊಟ್ಟರು, ಎಂಟ್ರಿ ಮಾಡು ಅಂದ್ರೆ ಕೇಸ್ ಹಾಕಿದ ನಂತರ ಅಪಿಯರ್ ಆಗಕ್ಕೆ ಮೊದಲು ಕೊಟ್ಟಂತ ಆರ್ಡರ್ನೇ ಹೇಳ್ತಾರೆ. ಅದು ಅಪಿಯರ್ ಆದ ನಂತರ ಮೋರ್ ಕಂಟೆಸ್ಟ್ ಮಾಡಿ ಆರ್ಡರ್ ಏನು ದಿನಾಂಕ 20/9/2025 ಏನು ಆರ್ಡರ್ ಆಗಿದೆ ಅದ್ರ ಬಗ್ಗೆ ಅವ್ರು ಎಲ್ಲೂ ಪ್ರಸ್ತಾಪ ಮಾಡ್ತಾ ಇಲ್ಲ. ಅದ್ರದ್ದು ಆರ್ಡರ್ ಕಾಪಿ ಸರ್ಟಿಫೈಡ್ ಕಾಪೀಸ್ ಏನಿದೆ ತಮ್ಮ ಗಮನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆವತ್ತೇ ಅಂತೆಲ್ಲ ಹೇಳ್ತಾರೆ. ಅಲ್ಲ, ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳೋದಲ್ಲ. ಅವರು ರಾಜೀನಾಮೆ ಕೊಟ್ರೆ ಎಲ್ಲ ಅಕೌಂಟ್ಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಇವಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಎಲ್ಲಾನು ಏನಾದ್ರು ಲೆಟರ್ಸ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡ್ತಾ ಇದ್ರೆ ಸೆಕ್ರೆಟರಿ ಗೋಪಾಲ್ ಅವ್ರನ್ನವ್ರಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ರಾಜೀನಾಮೆ ಕೊಟ್ಟಿದ್ರೆ ಅವ್ರ ಹೆಸರಿಗೆ ಏನು ಕರೆಸ್ಪಾಂಡೆನ್ಸ್ ಮಾಡ್ತಾರೆ? ಅವ್ರು ಏನಂತಾರೆ, ಅವರು ಅದನ್ನ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದೇ ರೀತಿ ರಾಜೀನಾಮೆ ಆಗಲಿ ಇನ್ನೊಂದಾಗ್ಲಿ ಅದು ಯಾವುದು ಕೊಟ್ಟಿರ್ತಕ್ಕಂಥದ್ದಲ್ಲ. ಯಾಕಂದ್ರೆ ಈಗ ಪ್ರತಿಯೊಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಪ್ರತಿಯೊಂದು ಎಲ್ಲ ಏನೇ ಕೊಟ್ಟರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಏನೇ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ರು ಸಹ ಇವ್ರನ್ನ ಏನು ಅವರು ಡೇಟ್ ಏನು ಹೇಳ್ತಾರೆ, ಲೆಟರ್ ಡೇಟ್ ಆದವಾಗಿಂದನೂ ಸಹ ಇವರೇ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಹೇಳೋದು ಅನ್ನೋದಕ್ಕಿಂತ ಕೆಲವು ಲೆಟರ್ ಕರೆಸ್ಪಾಂಡೆನ್ಸ್ ಏನು ಸ್ಕೂಲ್ ಇನ್ಸ್ಟಿಟ್ಯೂಷನ್ಗೆ ಆದಾಗ ಸೆಕ್ರೆಟರಿ ಗೋಪಾಲ್ ಅನ್ನೋರಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗ್ತದೆ. ಅವ್ರು ಏನಾದ್ರು ಆಗಿದೆ ಅವ್ರು ಕಳಿಸ್ಬೋದಾಗಿದೆ. ಅದು ಏನಂತಂದ್ರೆ ಅವ್ರು ಕೇಸ್ ಹಾಕೋದಕ್ಕೆ ಮತ್ತೆ ಇದಕ್ಕೆ ಅದೊಂದು ಸೃಷ್ಟಿ ಮಾಡಿರ್ತಕ್ಕಂಥ ಪೇಪರ್ ಅಷ್ಟೇ. ಓನಾಗಿ ರಾಜೀನಾಮೆ ಕೊಟ್ಟಿಲ್ಲ ಅಂತ. ರಾಜೀನಾಮೆ ಕೊಟ್ಟಿಲ್ಲ ಅವರು, ನಕಲಿ ಅಂತ ಹೇಳಿ. ನಕಲಿ ಅದು. ಇವ್ರು ಯಾವ್ದು ರೀತಿ ರಾಜೀನಾಮೆ ಆಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲ. ಈಗ ರಾಜೀನಾಮೆ ಕೊಟ್ಟಿರೋದು ಅದ್ರ ಜೊತೆಲಿ ಇನ್ನೊಂದೇನಾದ್ರೆ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಅವ್ರು ಟ್ರಾನ್ಸ್ಫರ್ ಮಾಡಿದಾರ ಬಿಟ್ಟಿದಾರ ಅನ್ನೋದು ಅದ್ರ ಕೋರ್ಟಲ್ಲಿ ನಡೀತಾರೆ. ಅದ್ರ ಪ್ರಕಾರ ಅದು ಇತ್ಯರ್ಥ ಆಗ್ತದೆ. ಇಲ್ಲ ಇವರು ನಡೆಸ್ತಾ ಇರ್ತಕ್ಕಂಥ ಏನು ದಾಖಲೆಗಳು ಟ್ರಸ್ಟ್ಗೆ ಇವ್ರ ಸಂಬಂಧ ಮೇನ್ ಏನಂತಂದ್ರೆ ಟ್ರಸ್ಟ್ ಇವ್ರ ಸಂಬಂಧನ ಅಲ್ಲ ಅನ್ನೋದು ಮೇನ್. ವೆಂಕಟೇಶ್ವರ ಟ್ರಸ್ಟ್ ಅಲ್ಲೇ ಬಂದಾಗ ಇವ್ರ ಟ್ರಸ್ಟ್ಗೆ ಸಂಬಂಧ ಇದೆ ಅಂತ ಬಂದಾಗ, ಯಾಕಂದ್ರೆ ಅವ್ರನ್ನ ಆಲ್ರೆಡಿ 4-5 ತಿಂಗಳಲ್ಲೇ ಟ್ರಸ್ಟ್ ಇಂದ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟು ಅವ್ರನ್ನ ಅಲ್ಲಿಂದ ಟ್ರಸ್ಟ್ ತೆಗೆದಾಕಿದ್ದಾರೆ. ರಿಜಿಸ್ಟರ್ಡ್ ಟ್ರಸ್ಟ್ ಡೀಡ್ ಆಗಿದೆ, ಅಮೆಂಡೆಡ್ ಟ್ರಸ್ಟ್ ಡೀಡ್ ಆಗಿದೆ. ತದನಂತರ ಅವರು ಕೋರ್ಟಲ್ಲಿ ಅಪಿಯರ್ ಆದ ನಂತರ ಅವ್ರ ಗಮನಕ್ಕಿದ್ರು ಈಗ ನನ್ನ ಒಂದು ವ್ಯವಸ್ಥೆಯಿಂದ ನಾನು ತೆಗೆದಾಕಿದ್ದೀನಿ. ನನ್ನ ಅಧಿಕಾರದಿಂದ ನಾನು ತೆಗೆದಾಕಿದ್ಮೇಲೆ ಅದಕ್ಕೆ ಅವ್ರಿಗೇನು ಸಂಬಂಧ ಇಲ್ಲದಾಗ ಒಂದು ದಾಖಲೆಯನ್ನು ರಿಜಿಸ್ಟರ್ ಮಾಡ್ಕೊಂಡು ನಾನು ಅದು ಟ್ರಸ್ಟ್ಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಾ ಇರೋದು. ನಾನು 2001ರಲ್ಲಿ ನ್ಯೂ ಆಕ್ಸ್ಫೋರ್ಡ್ ಸ್ಕೂಲ್ ಅಂತ ಸರ್ಜಾಪುರದಲ್ಲಿ ನಾನು ಮತ್ತು ರವಿಕುಮಾರ್ ಅಂತ ಇಬ್ಬರೂ ಓಪನ್ ಮಾಡಿದ್ವಿ. ತದನಂತರ 2006ರಲ್ಲಿ ಕೋಡಳ್ಳಿ ಗೇಟಲ್ಲಿ ನೇತಾಜಿ ವಿದ್ಯಾಲಯ ಅನ್ನೋದು ಕೊಂಡ್ಕೊಂಡು 2006ರಲ್ಲಿ ನ್ಯೂ ಆಕ್ಸ್ಫೋರ್ಡ್ ಸ್ಕೂಲ್ ಅಂತ ಅಲ್ಲಿ ಓಪನ್ ಮಾಡ್ತೀವಿ. ತದನಂತರ ವೆಂಕಟೇಶ್ ಗೌಡರು ನಾವು ಆಗ ಸ್ನೇಹಿತರಾಗಿದ್ರಿ. ಸೊ ನಮ್ಮ ಭಾಗದಲ್ಲಿ ಒಂದು ಶಾಲೆ ನಡೆಸಿ ಸಾರ್ ಅಂತ ಕೇಳಿಕೊಂಡು ಹಾಗಾಗಿ 2016ರಲ್ಲಿ ಜೂನ್ 15ರಂದು ಗುದ್ಲಿ ಪೂಜೆ ಮಾಡ್ತೀವಿ. ಗುದ್ಲಿ ಪೂಜೆ ಮಾಡಿ ಕನ್ಸ್ಟ್ರಕ್ಷನ್ನು 1 ಫ್ಲೋರ್ ಮಾತ್ರ ಮಾಡ್ತೀವಿ. ಅದಾದ ನಂತರ ಜನವರಿ 25/1/2017ರಲ್ಲಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. ಏನಂತಪ್ಪ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾದ್ರೆ ಅದೇ ವೆಂಕಟೇಶ್ ಗೌಡರು ನಮ್ಮ ಲೋಕಲಲ್ಲಿ ಒಬ್ರು ಇರಲಿ, ನಮ್ಮವ್ರ ಹತ್ರ ಹಾಕ್ಕೊಳ್ಳಿ ಅದು. ಆಗ ಜ್ಞಾನಾಂಬ ಎಂಬವ್ರನ್ನ ನಾವು ಪ್ರೆಸಿಡೆಂಟ್ ಆಗಿ ರಿಜಿಸ್ಟರ್ ಮಾಡಿದ್ವಿ. ಆ ಪ್ರೆಸಿಡೆಂಟ್ ಆಗಿ ರಿಜಿಸ್ಟರ್ ಮಾಡಿದಾಗ ಅವ್ರಿಗೆ ಯಾವುದೇ ಹೋದಂತಹ ಒಂದು ಪವರ್ಸು ಒಂದು ಏನೂ ಇರಲ್ಲ. ಅದನ್ನು ಬೇಕಾದರೆ ಆ ಒಂದು ಟ್ರಸ್ಟ್ ಡೀಡಲ್ಲಿ ತೋರಿಸ್ತೀವಿ. ಅದಾದ ನಂತರ ಅದೇ ದಿನ 25/1/2017ರಲ್ಲಿ ಒಂದು ಅಗ್ರಿಮೆಂಟ್ ಒಂದು ಮಾಡಿಕೊಡ್ತಾರೆ, ಲೀಸ್ ಅಗ್ರಿಮೆಂಟ್ ಅಂತ ಅದೇ ದಿವಸ. ಅದಾದ ನಂತರ ಕನ್ಸ್ಟ್ರಕ್ಷನ್ ಮಾಡ್ತೀವಿ. 1 ವರ್ಷ ಒಂದು ಪ್ರಿನ್ಸಿಪಲ್ ಮೇಡಮ್ ಆಗಿ ಪ್ರಭಾವತಿ ಮೇಡಮ್ನ ಅಪಾಯಿಂಟ್ ಮಾಡ್ಕೊಳ್ತೀವಿ. ಅದಾದ ನಂತರ 48 ಜನ ಸೇರ್ತಾರೆ. ಹೀಗೆ 1 ವರ್ಷಕ್ಕೂ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. 2020ರಲ್ಲಿ 19-20ರಲ್ಲಿ ಆ್ಯನ್ಯುವಲ್ ಡೇನು ಮಾಡಿದ್ವಿ. ಸೊ ಹಾಗಾಗಿ ಆ ಹುದ್ದೆ ಮಾಡಿದಾಗ ಆಗಿನಿಂದ ನಮಗೆ ಮೇಲೆ ಅವರಿಗೆ ಸ್ವಲ್ಪ ಮನಸ್ತಾಪಗಳು ಸ್ಟಾರ್ಟ್ ಆಯಿತು.
ಈ ಮನಸ್ತಾಪಗಳು ಸ್ಟಾರ್ಟ್ ಆದಾಗ ಒಂದು ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂದರೂ ಆಫೀಸ್ ರೂಮ್ ಬೀಗ ಹಾಕ್ತಾಯಿದ್ರು. ಅದಾದ ನಂತರ ಒಂದು ಪ್ರಿನ್ಸಿಪಾಲ್ ಮೇಡಮ್ಮು ನಮ್ಮ ಶಾಲೆಗೆ ಅಜ್ಜೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಗೇಟ್ ಬೀಗ ಹಾಕೋರು. ಒಂದು ಏನು JCB ತಗೊಂಡ್ಬಂದು ಕಾಲುವೆನೂ ಓಡಿಸಿದ್ದಾರೆ. ಅದಕ್ಕೆ ಕೆಲವು ಪೇರೆಂಟ್ಸ್ಗಳು ಸಾಕ್ಷಿಸಿದ್ದಾರೆ. ಅದಾದ ನಂತರ ಹೀಗೆ ನಡೀತಾ ಇರಬೇಕಾದ್ರೆ ನಾನು 2023ರಲ್ಲಿ ಇದೇ ಸುಬ್ರಹ್ಮಣಿ ಮತ್ತು ಪಿಳ್ಳಪ್ಪನವ್ರ ಹತ್ರ ಬಂದು ಕೇಳ್ಕೊತೀವಿ, ಸರ್ ಈ ಥರ ತೊಂದರೆಗಳಾಗ್ತಾ ಇದೆ, ಏನು ಮಾಡೋದು ಅಂತ. ಸರಿ ಸರ್ ಅಂತ ಅವರು ಆಶ್ವಾಸನೆ ಕೊಟ್ಟು, ನಮ್ಮದೇ ಒಂದು ಜಾಗ ಇದೆ ಸರ್, ಅದನ್ನೇ ಬೇಕಾದರೆ ನಾವು ಬಾಡಿಗೆ ಕೊಡ್ತೀವಿ, ಅಡ್ವಾನ್ಸ್ ಬೇಕಂದ್ರೆ ನಿಧಾನವಾಗಿ ಕೊಡಿ, ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ, ನಿಧಾನವಾಗಿ ಕೊಡಿ ಅಂತ ಒಪ್ಕೊಂಡು 2023ರಲ್ಲಿ ನಾನು ಸ್ಟಾರ್ಟ್ ಮಾಡಿ ತದನಂತರ 24ರಲ್ಲಿ ನನಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಯಿತು. ಮಾರ್ಕ್ಸಲ್ಲಿ ಪ್ರಾಬ್ಲಮ್ ಆಯಿತು. ಮಾರ್ಕ್ಸಲ್ಲಿ ಪ್ರಾಬ್ಲಮ್ ಆದಾಗ ನಾವು ಉಮಾ ಮಹೇಶ್ವರಿ ಅನ್ನೋರನ್ನ ಒಬ್ಬ ಪ್ರಿನ್ಸಿಪಲ್ ಆಗಿ ಅಲ್ಲಿ ಅಪಾಯಿಂಟ್ ಮಾಡಿದೆ. ಅಲ್ಲಿ ಅಪಾಯಿಂಟ್ ಮಾಡಿದಾಗ ನಾನು ಹಾಸ್ಪಿಟ್ಲ್ನಲ್ಲಿದ್ದೀನಿ. ಈಗ ಇಲ್ಲಿ ಏನೋ ಒಂದು ತಿಂಗಳು 2 ತಿಂಗಳು ವರದಿ ಒಪ್ಪಿಸಿದ್ರು. ತದನಂತರ ವರದಿ ಒಪ್ಪಿಸಲಿಲ್ಲ. ಕಾರಣಾಂತರಗಳಿಂದ ಏನಾಯಿತು ಅಂತ ಒಂದು ನನಗೆ ಗಮನಕ್ಕೆ ಬಂದಿಲ್ಲ. ಒಂದು ದಿವಸ ಹೋದೆ, ನನಗೆ ಬರಲೇಬಾರ್ದು ಅಂತ ಬೆದರಿಕೆ ಹಾಕಿದ್ರು. ಸೊ ಅಲ್ಲಿರೋ ದಾಖಲಾತಿಗಳು, ಒಂದು ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಅದಾದ ನಂತರ ನಾನು ಆಡಿಟ್ ರಿಪೋರ್ಟ್ ಮಾಡಿಸಿರೋದಾಗಿರ್ಬೋದು, ನನ್ನ ಲೆಟ್ರೇಡ್ಗಳಾಗಿರ್ಬೋದು, ಎಲ್ಲ ನನ್ನ ಡ್ರಾನಲ್ಲಿ ಇತ್ತು. ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ರೇವಣ್ಣ ಅನ್ನೋರು ಹೆಡ್ ಮಾಸ್ಟ್ರು ಅವರಿಗೆ ನಾನು ರಿನ್ಯೂವಲ್ಲು ಮತ್ತು ಒಂದು 9-10ಗೆ ಪರ್ಮಿಷನ್ಗೆ ಅಪ್ಲೈ ಮಾಡೋದಕ್ಕೆ ನಾನು ಮೊದಲೇ ಲೆಟ್ರೇಡ್ ಸೀಲು ಸೈನು ಹಾಕ್ಕೊಟ್ಟಿದ್ದೆ. ಸೊ ಅದು ಏನು ಮಾಡಿದ್ರು, ಏನು ಕತೆ ದುರುಪಯೋಗ ಪಡಿಸ್ಕೊಂಡು ನನಗೆ ಗೊತ್ತಿಲ್ಲ. ಸೊ ಅದಾದ ನಂತರ ನಾನು ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಪೇರೆಂಟ್ಸಿಂದ ಒತ್ತಡ ಬಂತು, ಸರ್ ಇಲ್ಲಿ ಎಜುಕೇಷನ್ ಸರಿಯಿಲ್ಲ, ಸರಿಯಾಗಿ ಮಾಡ್ತಾ ಇಲ್ಲ. ಅದಾದ ನಂತರ ಮಕ್ಕಳಿಗೆ ಫೀಸು ಕೊಟ್ಟಿಲ್ಲ ಅಂದರೆ ಎಕ್ಸಾಮ್ ಕೊಡಿಸ್ತಾ ಇಲ್ಲ, ಭಾಳ ತೊಂದರೆಗಳಾಗ್ತಾ ಇದೆ ಅದು. ಸೊ ಆಗ ನಮ್ಮ ಸ್ನೇಹಿತರುಗಳು, ಮೇಡಮರು ಎಲ್ಲ ಸೇರಿಕೊಂಡು ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ. ಆ ಸ್ಟಾರ್ಟ್ ಮಾಡಿದ್ದಕ್ಕೆ ಮೊದಲು ತುಂಬ ಕುರ್ಕಳ ಬಂತು, ತುಂಬ ನೋವು ಕೊಟ್ಟರು. ನಾನು ನಮ್ಮ ಮಿಸ್ಸಸ್ಸು ಒಂದು ಟೈಮ್ ಹೋಗಿದ್ದಾಗ ಅಲ್ಲೇ ಮಾಡೋಕ್ಕೂ ಬಂದರು. ಅದು ಕೆಲವು ಪೇರೆಂಟ್ಸ್ಗಳು ಅಲ್ಲಿ ಸಾಕ್ಷಿಯಾಗಿದ್ದಾರೆ. ಅದಾದ ನಂತರ ತುಂಬ ಕಿರುಕುಳದ ನಂತರ ಏನು ಮಾಡೋದು ಅಂತ ಕೇಳಿಕೊಂಡಾಗ ನಾನು ಏಪ್ರಿಲಲ್ಲಿ ಅವರಿಗೆ ನೋಟಿಸ್ ಕೊಟ್ಟು, ಒಂದು 4-5 ನೋಟಿಸ್ಗಳು ಕೊಟ್ಟು ಆ ಸಭೆಯ ನಡವಳಿಕೆಗಳ ಬಗ್ಗೆ ಮಾತಾಡಿ ನೋಟಿಸ್ ಕೊಟ್ಟು ನಾನು ಏಪ್ರಿಲಲ್ಲಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿದ್ದೀನಿ. ಅದನ್ನು ಮಾಲೂರು ಆಫೀಸಲ್ಲಿ ರಿಜಿಸ್ಟ್ರ್ ಆಫೀಸಲ್ಲಿ ಮಾಡಿಸ್ಕೊಂಬಂದಿದ್ದೀನಿ. ಅದಾದ ನಂತರ ನಾನು ಏಪ್ರಿಲಲ್ಲಿ ಶಿಫ್ಟಿಂಗ್ ಆರ್ಡ್ರಿಗೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಅದು ನನ್ನ ಸಮಸ್ಯೆ. ಯಾಕೆಂದರೆ ನಾನು ಬಂಡವಾಳ ಹಾಕಿ ಕಟ್ಟಿರೋದು. ಯಾಕೆಂದರೆ ಕಟ್ಟಿರೋದಕ್ಕೆ ಆಧಾರದ ಆಡಿಟ್ ರಿಪೋರ್ಟ್ಸ್ ಇತ್ತು. ವರ್ಷ ನಾನು ಏನು ಖರ್ಚು ಮಾಡಿದ್ದೀನಿ ಸರ್. ಅದಾದ ನಂತರ ವರ್ಷಕ್ಕೆ ಅವರು ಬಾಡಿಗೆ ನಾನು ಏನು ಕೊಟ್ಟಿದ್ದೀನಿ, ಒಂದೊಂದು ವರ್ಷ ಏನು ಕೊಟ್ಟಿದ್ದೀನಿ, ಅದಕ್ಕೆ ಆಡಿಟ್ ರಿಪೋರ್ಟ್ ಮಾಡ್ತಿದ್ದೀನಿ. 2 ವರ್ಷ ಇನ್ಕಮ್ ಟ್ಯಾಕ್ಸು ಕಟ್ಟಿದ್ದೀನಿ ಅದಕ್ಕೆ. ಅದಾದ ನಂತರ ನಾನು ಕನ್ಸ್ಟ್ರಕ್ಷನ್ಗೆ ಅಲ್ಲಿ ಆ ಬಿಲ್ಡಿಂಗ್ಗೆ ಎಷ್ಟು ದುಡ್ಡು ಹಾಕಿದ್ದೀನಿ, ಕೆಲವರು ಕೈಯಿಂದ ತೊಗೊಂಡಿದ್ದೀನಿ ನಾನು ದುಡ್ಡು, ಅದು ಯಾರ್ಯಾರ ಹತ್ರ ತೊಗೊಂಡಿದ್ದೀನಿ, ಪ್ರತಿಯೊಂದು ಆಡಿಟ್ ರಿಪೋರ್ಟ್ ಇದೆ. ಅಂದರೆ ಆ ಬಿಲ್ಡಿಂಗು ನಂದು, ನಾನು ಕಟ್ಸಿರೋದು, ಅಲ್ಲಿರೋ ಫರ್ನಿಚರು ನಂದು. ಅಲ್ಲಿ ಉದಾಹರಣೆ ಕೊಡಬೇಕಂದ್ರೆ ಅವರು ಒಂದು ಪ್ರೆಸ್ ಮೀಟಲ್ಲಿ ಕೊಟ್ಟರು. ಆ ಪ್ರೆಸ್ ಮೀಟಲ್ಲಿ ಕೊಡಬೇಕಾದ್ರೆ ಅವ್ರು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು. ಒಂದು ಮಾತಂದ್ರು, ನಾನು ಅವ್ರಿಗೆ ಮೋಸ ಮಾಡಿದ್ದೀನಿ ಅಂತ. ಅದು ನಮಗೆ ಮೋಸ ಮಾಡಿದ್ದೀನಿ ಇಲ್ಲ ಅನ್ನೋದು ಅವ್ರ ಬಗ್ಗೆ ನೀವೇ ತಿಳ್ಕೋಬೇಕು. ಅದಾದ ನಂತರ ನಾನು ಸ್ಟಾರ್ಟ್ ಮಾಡಿದ ತಕ್ಷಣವೇ ಒಂದು ಯಾರು ಚಂದ್ರಕಲಾ ಮೇಡಮ್ ಬಿ ಓ ಇದ್ದರು. ಚಂದ್ರಕಲಾ ಮೇಡಮ್ ಬಿ ಅವರು ನಾವು ಪ್ರಸ್ತಾಪನೆ ಸಲ್ಲಿಸಿದಾಗ ಅವರು
15/4/2025 ನಾನು ಪ್ರಸ್ತಾವನೆ ಕಳಿಸಿದೆ ಶಿಫ್ಟಿಂಗ್ಗೆ. ಅವರು 13/5/2025 ಇನ್ಸ್ಪೆಕ್ಷನ್ ಬಂದು ಟೀಮ್ ರೆಡಿ ಮಾಡಿ ಅದಾದ ನಂತರ DDP ಆಗಿ ಕಳಿಸಿದ್ರು. DDP ಆಗಿ ಕಳಿಸಿದ ತಕ್ಷಣ ಅಲ್ಲಿಂದ ಕಮಿಷನರ್ ಆಫೀಸ್ಗೆ ಹೋದ್ರು. ಕಮಿಷನರ್ ಆಫೀಸ್ಗೆ ಹೋದಾಗ ಅಲ್ಲಿ ನನಗೆ ಗೊತ್ತಾಗಿದ್ದು ಇಷ್ಟೇ, ಇಲ್ಲಿ ಇಷ್ಟು ದಾಖಲಾತಿಗಳು ಎಲ್ಲ ಕರೆಕ್ಟಾಗಿದೆ ಅಂತ ಇವರು ಕೊಟ್ಟು ನನಗೆ ಇದು ಮಾಡಿದ್ದಾರೆ. ಆ ಕಮಿಷನರ್ ಆಫೀಸ್ಗೆ ಹೋದಾಗ ಇಷ್ಟು ದಾಖಲಾತಿಗಳಿಲ್ಲ ಅಂತ ವಾಪಸ್ ಬಂದಾಯಿತು. ಯಾರು ಕೈವಾಡ ಇದೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. DO ಇದೆ ಅಂತ ಹೇಳ್ಬಿಟ್ಟು DDP ಆಗಿ ಕಳಿಸಿದ್ದಾರೆ. DDP ಕೃಷ್ಣಮೂರ್ತಿ ಅವರು ಇದೆ ಅಂತ ಹೇಳ್ಬಿಟ್ಟು ಕಮಿಷನರ್ ಆಫೀಸ್ ಕಳಿಸಿದ್ದಾರೆ. ಕಮಿಷನರ್ ಆಫೀಸಲ್ಲಿ ಈ ದಾಖಲಾತಿಗಳಿಲ್ಲ ಅಂತ ರಿಟರ್ನ್ ಬಂದಿದೆ. ಅಲ್ಲಿ ಯಾರ ಕೈವಾಡ ಇದೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅದು ತಿರ್ಗಾ ಈ ದಾಖಲಾತಿಗಳನ್ನು ಹಾಕಿ ಕಳಿಸಿ ಅಂತಿದ್ದಾರೆ, ಹಾಕಿದ್ದೀನಿ, ಕೊಟ್ಟಿದ್ದೀನಿ, ಬರುತ್ತೆ. ಅದಾದ ನಂತರ ಈ ಯಾರು ನೋಡಿದ್ರು ಕೆಂಪಯ್ಯನವರು ಬಂದಿದ್ದಾಗ ಒಂದು ನೋಟಿಸ್ ಕೊಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾರ ಹತ್ರ ಲಾಗಿನ್ ಇದೆ, ಯಾರ ಹತ್ರ ಇದೆಯಿಲ್ಲ ಅಂತ. ಆ ನೋಟಿಸ್ ಕೊಟ್ಟಾಗ ಅವರು ಏನು ಮಾಡ್ತಾರೆ ಅಂದರೆ ಸರ್ವೆ ನಂಬರ್ ಇದನ್ನು ತೋರಿಸಿದ್ದಾರೆ. ಅವರು ಸರ್ವೆ ನಂಬರ್ 11ರಲ್ಲಿ 1 ಎಕರೆ 30 ಗುಂಟೆ ಮಾತ್ರ ನನಗೆ ಪರ್ಮಿಷನ್ ಬಂದಿರೋದು. ಅಗ್ರಿಮೆಂಟು ಲ್ಯಾಂಡ್ ಅಗ್ರಿಮೆಂಟ್ ಆಗಿರೋದು 11/1 ಮಾತ್ರ. ಆದರೆ ಅವ್ರು ಏನು ಮಾಡ್ತಾರೆ, 11/1ರಲ್ಲಿ 2 ಎಕರೆ 1 ಗುಂಟೆ ಮತ್ತು 1 ಎಕರೆ 38 ಗುಂಟೆ, ಅಂದರೆ ನಾನು 3 ಎಕರೆ 39 ಗುಂಟೆನಲ್ಲಿ ನಾನು ಪರ್ಮಿಷನ್ ತೊಗೊಂಡಿಲ್ಲ. ನಾನು ತೊಗೊಂಡಿರೋದೇ 11/5ರಲ್ಲಿ. ಅದು ಅವ್ರಿಗೆ ಗೊತ್ತಿರಲ್ಲ, ಯಾವುದೋ ಒತ್ತಡ ಮೇರೆಗೋ ಏನೋ ಅವ್ರಿಗೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಲಾಗಿನ್ ಆಗಿ ಪಾಸ್ಪೋರ್ಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅದಾದರೆ ನನಗೆ ಗೊತ್ತಾಗಿದ್ದ ತಕ್ಷಣ ಅವರಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ. 9/10 ಹೇಗೆ ಬರುತ್ತೆ, ಹೆಂಗೆ ಕೊಡೋಕ್ಕಾಗುತ್ತೆ ಅಂತ 1 2 3 5 4 9ರವರೆಗೂ ನಾನು ಕೊಟ್ಟಿದ್ದೀನಿ ಅವರಿಗೆ. ಅದಾದ ನಂತರ ಕೊಟ್ಟಿದ್ದಾದ ತಕ್ಷಣ ಅವರು ಒಂದು ನೋಟಿಸ್ ಕೊಡ್ತಾರೆ ನನಗೂ ಅವ್ರಿಗೂ. ಏನು 20/11/2025ರಲ್ಲಿ ಶ್ರೀ ವೆಂಕಟೇಶ್ವರ ಎಜುಕೇಷನ್ ಟ್ರಸ್ಟ್ ನೋಂದಣಿ ಮೂಲಗಳು, ಪ್ರಥಮ ಮಾನ್ಯತೆಗಳು, ಮಾನ್ಯತೆಯ ನವೀಕರಣ ಮೂಲ ಪ್ರತಿಗಳು ಅಂತ ಹೇಳ್ಬಿಟ್ಟು ನನಗೂ ನೋಟಿಸ್ ಕಳಿಸಿದ್ದಾರೆ, ಅವ್ರಿಗೂ ನೋಟಿಸ್ ಕಳಿಸಿದ್ದಾರೆ. ಪೂರ್ತಿ ವಿಷಯ ಏನು ಕೊಟ್ಟಿದ್ದಾರೆ? ಪೂರ್ತಿ ಹೋಗ್ಬಿಡಿ ಸರ್. ದಿನಾಂಕ 20/11/2025 ವಿಷಯ ನಿವಾಸ ಕೊಡ್ತೀನಿ. ಇದರಲ್ಲಿ ಮೇನ್ ಮಾತ್ರ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶಾಲಾ ವೆಬ್ಸೈಟ್ನ SATSನಲ್ಲಿ ಶಾಲೆ ಪ್ರಾರಂಭಿಸಿದ 2017 ಸಾಲಿನಿಂದ ಸಂಸ್ಥಾಪಕ ಕಾರ್ಯದರ್ಶಿ ಶ್ರೀ ಗೋಪಾಲ್ರವರ ಹೆಸರು ಮತ್ತು ದೂರವಾಣಿ ಸಂಖ್ಯೆ ನಮೂದಿಸಲಾಗಿದ್ದು, ಇವರು ನಡೆಸುತ್ತಿರುವ ನ್ಯೂ ಆಕ್ಸ್ಫರ್ಡ್ ಶಾಲೆ, ಕಲ್ಕೆರೆ ರಸ್ತೆ, ಚಿಕ್ಕ ತಿರುಪತಿ ಶಾಲೆಯ SATS ಮತ್ತು UDISನ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನು ಮುಂಚಿನಿಂದಲೂ ಇವರು ಬಳಸುತ್ತಿದ್ದಾರೆ. ಸದರಿ ಶಾಲೆಯಲ್ಲಿ ಒಟ್ಟು 228 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಸದರಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಿಸಿದ ಪ್ರಥಮ ಮಾನ್ಯತೆ ಮತ್ತು 2027-28ರವರೆಗಿನ ಮಾನ್ಯತೆ ನವೀಕರಣದ ಮೂಲ ದಾಖಲೆಗಳು ಮೂಲ ಟ್ರಸ್ಟ್ ಅವರ ಬಳಿ ಇರುತ್ತದೆ ಹಾಗೂ ಅದರಂತೆ ಶಾಲೆಯನ್ನು ನಡೆಸುತ್ತಿದ್ದಾರೆ. OS ಸಂಖ್ಯೆ 223/2025ರಂತೆ ಪ್ರಕರಣದಲ್ಲಿ ಒಬ್ಬರು ಮತ್ತೊಬ್ಬರ ಶಾಲಾ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡಬಾರದಾಗಿ ಆದೇಶವಾಗಿರುವ ಕಾರಣ ಹಾಗೂ ಒಂದು ಶಾಲೆಗೆ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ನೀಡಲು ಮಾತ್ರ ಅವಕಾಶವಿರುವುದರಿಂದ ಹಾಗೂ ಸಿವಿಲ್ ದಾವೆ ಇತ್ಯರ್ಥವಾಗುವವರೆಗೆ ಇತ್ತೀಚೆಗೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಟ್ರಸ್ಟ್ ಡೀಡ್ ಮಾಡಿಕೊಂಡಿರುವ ಶ್ರೀ ದಿಲೀಪ್ ಕುಮಾರ್ ಅವರಿಗೆ ಅನೆಕ್ಷರ್ M, ಅನೆಕ್ಷರ್ N ನಲ್ಲಿ ಕೋರಿರುವ SATS ಮತ್ತು UDISನ ಮತ್ತೊಂದು ಯೂಸರ್ ID ಮತ್ತು ಪಾಸ್ವರ್ಡ್ ನೀಡಲು ಅವಕಾಶ ಇರುವುದಿಲ್ಲ ಎಂಬುದಾಗಿ ತಮಗೆ ಮಾಹಿತಿ ನೀಡುತ್ತಾ, ಹೊಸದಾಗಿ ಶಾಲಾ ನೋಂದಣಿಗೆ ಅರ್ಜಿ ಸಲ್ಲಿಸಿದರೆ ನಿಯಮಾನುಸಾರ ಅನುಮತಿ ಪಡೆಯಬಹುದಾಗಿರುತ್ತದೆ ಎಂಬ ಅಂಶವನ್ನು ನಮ್ಮ ಗಮನಕ್ಕೆ ತರಬಯಸುತ್ತೇವೆ. ಇದು ದಿಲೀಪ್ ಕುಮಾರ್ ಅವರಿಗೆ ಮತ್ತು ಇದರ ಪ್ರತಿಗಳನ್ನು ನಮ್ಮ ಕಮಿಷನರ್ ಪೊಲೀಸ್ ಆ ಕಡೆ ಆಯುಕ್ತರಿಗೆ ಮತ್ತು DDP ಮಾನ್ಯ ನಿರ್ದೇಶಕರು ಆಡಳಿತ ಮಂಡಳಿ ಇವರಿಗೆ ಕೊಟ್ಟಿರ್ತಾರೆ. ಇದು ಕೊಟ್ಟಿದ್ದಾದಮೇಲೆ ನಾವು ಮತ್ತೆ ಇವರಿಂದ ಸಮಸ್ಯೆ ನಮಗೇನು ತಪ್ಪಿಲ್ಲ. ಅದಕ್ಕೋಸ್ಕರನೇ ನಾವು ನಮ್ಮ ಪೋಷಕರನ್ನು ಮತ್ತು ನಮ್ಮ ಸ್ಥಳೀಯ ಮುಖಂಡರನ್ನು ಕರ್ಕೊಂಡೋಗಿ BO ಸರ್ ಹತ್ರ ಈಗ ಅಡ್ಮಿಷನ್ ಪ್ರೋಟೋಕಾಲ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ ಪ್ರೋಟೋಕಾಲಲ್ಲಿ ಸುಮಾರು ಆಫರ್ಗಳು. 500 ರೂಪಾಯಿ ಕಟ್ಟಿ ನಿಮ್ಮ ಮಗುನ ನಾವು ಅಡ್ಮಿಷನ್ ಮಾಡಿಸ್ಕೊತೀವಿ. 15,000ಕ್ಕೆ ವರ್ಷ ಪೂರ್ತಿ ಬುಕ್ಸ್, ಯೂನಿಫಾರ್ಮು ಮತ್ತೊಂದು ಎಲ್ಲ ನಾವು ಉಚಿತವಾಗಿ ಕೊಡ್ತೀವಿ.
ಅಂತೆಲ್ಲ ದಾವೆಗಳನ್ನು ಹೂಡಿ ಈಗ ನಮ್ಮ ಪೇರೆಂಟ್ಸನ್ನು ಇಲ್ಲಿಂದ ಸ್ಥಳಾಂತರ ಮಾಡೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಪೇರೆಂಟ್ಸಲ್ಲಿ ಗಲಿಬಿಲಿಯನ್ನು ಮೂಡಿಸ್ತಿದ್ದಾರೆ. ನಿಮ್ಮ ಮಕ್ಕಳು ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಎಲ್ಲ ನಮ್ಮ ಹತ್ರನೇ ಇದೆ, ನೀವು ಬರೋ ವರ್ಷ ಟಿ ಸಿ ತೊಗೊಳಕ್ಕೆ ನಮ್ಮ ಹತ್ರನೇ ಬರಬೇಕು. ಕಾಂಪಿಟೇಷನ್ ಕೊಡಲಿ, ಇಟ್ ಮಸ್ಟ್ ಬಿ ಹೆಲ್ತಿ ಕಾಂಪಿಟೇಷನ್. ಪೋಷಕರನ್ನು ಗಾಬರಿ ಪಡಿಸೋವಂಥದ್ದು ಆಗಿರಬಾರ್ದು. ಅದಕ್ಕೋಸ್ಕರ ನಾವು BOC ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅಲ್ಲಿರುವಂಥ ಅಧಿಕಾರಿಗಳು ನಮಗೆ ಇನ್ನೊಂದು ಪತ್ರವನ್ನು ಕೊಟ್ಟಿರ್ತಾರೆ. ಏನು ಪತ್ರ ಅಂತೇಳಿ ದಯವಿಟ್ಟು ಯಾರಾದರೂ ಓದಿ ಹೇಳಬೇಕು ಸರ್, ದಯವಿಟ್ಟು ತಗೊಳ್ಳಿ. ಇದು ಇಲ್ಲಿವರೆಗೂ ನಾವು ಇಲ್ಲಿವರೆಗೂ ನಾವೆಲ್ಲೋ ರಿವೀಲ್